ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗಿರಳ್ಳಿ, ಹಿರಿಯ ರಾಜಕೀಯ ವರದಿಗಾರ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಕಳೆದ ಹಲವು ದಿನಗಳಿಂದನೂ ಕೂಡ ದೊಡ್ಡ ಮಟ್ಟದ ಆಂತರಿಕ ಸಂಘರ್ಷ ನಡೀತಾನೆ ಇತ್ತು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ಬಣ. ಎರಡೂ ಬಣದ ನಡುವೆ ಎಲ್ಲೋ ಒಂದು ಕಡೆ ನಾನಾ ನೀನಾ ಅನ್ನುವಂಥ ಸಮರ ದೊಡ್ಡ ಮಟ್ಟದಲ್ಲಿ ಏರ್ಪಾಡಾಗಿತ್ತು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ವಿಜೇಂದ್ರವನ್ನು ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಅವರು ಕಾರ್ಯತಂತ್ರವನ್ನು ಕೂಡ ಮಾಡಿದರು. ಅದ್ರ ಜೊತೆಗೆ ಯತ್ನಾಳ್ ಟೀಮ್ಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕೂಡ ತಂತ್ರಗಾರಿಕೆಯನ್ನು ಮಾಡಿ ಎರಡೂ ಬಣದವರು ಕೂಡ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪ ಟೀಕೆ ಟಿಪ್ಪಣಿಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಪಕ್ಷದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಗೊಂದಲವನ್ನು ನಿರ್ಮಾಣವನ್ನು ಮಾಡಿದರು. ಇದೀಗ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು ದಿಢೀರಾಗಿ. ಇದು ಎಲ್ಲೋ ಒಂದು ಕಡೆ ಇದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು ರಾಜ್ಯ ಬಿಜೆಪಿಯಲ್ಲಿ. ಯಾಕಂದರೆ ಆಂತರಿಕ ಸಂಘರ್ಷ ಅನ್ನುವಂಥದ್ದು ಕಳೆದ ಹಲವು ದಿನಗಳಿಂದ ಕೂಡ ನಡೀತಾನೆ ಬರ್ತಾ ಇದೆ. ಇವಾಗಲಾದರೂ ಬರ್ಬೋದು ಹೈಕಮಾಂಡ್ ನಾಯಕರು, ಅಥವಾ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು ಅನ್ನೊಂದು ವಿಚಾರ ಕೇವಲವಾಗಿ ಚರ್ಚೆಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೀಗ ಎಲ್ಲೋ ಒಂದು ಕಡೆ ಅದು ದೊಡ್ಡ ಪ್ರಮಾಣದಲ್ಲಿ ಭುಗಿಲೆದ್ದಂಥ ಸಂದರ್ಭದಲ್ಲಿ, ಪಕ್ಷಕ್ಕೆ ಹಾನಿಯಾಗಿದ್ದಂಥ ಸಂದರ್ಭದಲ್ಲಿ ಇದೀಗ ಅದನ್ನು ತಡಿಬೇಕು ಅನ್ನೊಂದು ಕಾರಣಕ್ಕೋಸ್ಕರವಾಗಿಯೇ ಹೈಕಮಾಂಡ್ ನಾಯಕರು ಇದೀಗ ಏನು ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂಥ ಗೊಂದಲಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಒಂದು ರೀತಿ ಕೇಂದ್ರದ ಶಿಸ್ತು ಸಮಿತಿಯ ಮುಖಾಂತರವಾಗಿ ಯಾರೆಲ್ಲ ಪರ ಮತ್ತು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ನ ಜೊತೆಗೆ ಈಗಾಗಲೇ ಗುರುತಿಸಿಕೊಂಡಂಥವರು ಮಾಜಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, ಮಾಜಿ ಶಾಸಕರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ, ಅದ್ರ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ, ಅದ್ರ ಜೊತೆಗೆ ಬಿ.ಪಿ. ಹರೀಶ್ ಅವರು ದಾವಣಗೆರೆಯ ಹರಿಹರ ಭಾಗದ ಬಿಜೆಪಿ ಶಾಸಕರು. ಅವರು ಕಳೆದ ವಿಧಾನಸಭಾ ಚುನಾವಣೆ ಇಂದನೂ ಕೂಡ ಎಲ್ಲೋ ಒಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ವಿರುದ್ಧವಾಗಿ ಸಮರವನ್ನು ಸಾರ್ಕೊಳ್ತಾ ಬರ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಪ್ರಬಲ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರವರ ಆಪ್ತ ನಾಯಕರು ಮತ್ತೆ ಆಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಏನಿದ್ದಾರೆ ಅವರ ವಿರುದ್ಧವಾಗೂ ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಪಕ್ಷವನ್ನು ಬಲಿ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಅನ್ನೋ ಒಂದು ಆಪಾದನೆಯನ್ನು ಮಾಡ್ಕೊಳ್ಳೋದ ಮುಖಾಂತರವಾಗಿ ಬಿ.ಪಿ. ಹರೀಶ್ ಅವರು ಎಂ ಪಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆಗೆ ಸೇರಿಕೊಂಡು ಎಂ ಪಿ ರೇಣುಕಾಚಾರ್ಯ ವಿರುದ್ಧವಾಗೂ ಕೂಡ ಸಮರವನ್ನು ಸಾರಿದರು. ಹೀಗಾಗಿ ಒಂದು ಕಡೆ ಯತ್ನಾಳ್ ಟೀಮು ಜೊತೆಗೆ ಬಿ.ಪಿ. ಹರೀಶ್ ಅವರು ಗುರುತಿಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ವಿಜೇಂದ್ರವನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವರ ಆಪ್ತ ಬಣ ಅಂದರೆ ಈಗಾಗಲೇ ಎಂ ಪಿ ರೇಣುಕಾಚಾರ್ಯ ಆಗಿರ್ಬೋದು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಗಿರ್ಬೋದು, ಇವರಿಬ್ಬರ ನೇತೃತ್ವದಲ್ಲಿ ಒಂದು ಕಡೆ ರಾಜ್ಯ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ರೆಬಲ್ಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ಗೆ ಒಂದು ಕೌಂಟರ್ ಕೊಡುವಂಥ ನಿಟ್ಟಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಅದ್ರ ಜೊತೆಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಪರವಾಗಿ ನಿಂತ್ಕೊಂಡು ಎಲ್ಲೋ ಒಂದು ಕಡೆ ಅವ್ರನ್ನ ಬಾಯಿ ಮುಚ್ಚಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು ಸುಮ್ಮನಿದ್ರು ಕೂಡ ಅವ್ರ ಜೊತೆಲಿರ್ತಕ್ಕಂಥ ನಾಯಕರು ಎಂ ಪಿ ರೇಣುಕಾಚಾರ್ಯ ಆಗಿರ್ಬೋದು ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸೇರ್ಕೊಂಡಂತೆ ಮಾಜಿ ಶಾಸಕರ ದಂಡು ಎಲ್ಲೋ ಒಂದು ಕಡೆ ಯತ್ನಾಳ್ ಟೀಮ್ಗೆ ಕೌಂಟರ್ ಅನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಯತ್ನಾಳ್ ನಮ್ಮ ಟೀಮ್ನ ಇರತಕ್ಕಂಥ ಬಿ.ಪಿ. ಹರೀಶ್, ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ, ಈಗ ಅವರೆಲ್ಲರೂ ಕೂಡ ಪ್ರತಿ ಕೌಂಟರ್ ಅನ್ನು ಕೊಡ್ತಾ ಇದ್ರು. ಈಗ ಎರಡೂ ಬಣದಲ್ಲಿರ್ತಕ್ಕಂಥ ಏನು ಮಾತಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಈಗ ನೋಟಿಸ್ ಕೊಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು. ಮುಖ್ಯವಾಗಿ ಬಿ.ಪಿ. ಹರೀಶ್ ಅವರು ನಾನು ಆಗ್ಲೇ ಹೇಳ್ದಂಗೆ ಹರಿಹರ ಬಿಜೆಪಿ ಶಾಸಕರು, ಈ ಹಿಂದೆ ಯಡಿಯೂರಪ್ಪನವ್ರ ಜೊತೆಗಿದ್ದು ಗೆದ್ದು ಬಂದಂಥವ್ರು. ಆದ್ರೆ ಈಗ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರ ಮಗ ವಿಜೇಂದ್ರ ವಿರುದ್ಧವಾಗಿ ಈಗ ಸಮರವನ್ನು ಸಾರಿರುವಂಥದ್ದು. ಅದು ಕಾರಣ ಏನು ಅಂತಂದ್ರೆ ಎಂ ಪಿ ರೇಣುಕಾಚಾರ್ಯ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಂಸದೆ ಆಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸಿದ್ರು ಅನ್ನೋ ಒಂದು ಆಪಾದನೆಯನ್ನ ಬಿ.ಪಿ. ಹರೀಶ್ ಅವರು ರೇಣುಕಾಚಾರ್ಯ ಮೇಲೆ ಮಾಡ್ಕೊಳ್ತಾ ಬರ್ತಾ ಇರುವಂಥದ್ದು. ಮತ್ತೆ ಎಲ್ಲೊಂದು ಕಡೆ ಲಿಂಗಾಯತರನ್ನ ಕಡೆಗಣಿಸುವಂಥದ್ದು, ಲಿಂಗಾಯತರನ್ನ ಬಲಿ ಕೊಡುವಂಥ ನಿಟ್ಟಿನಲ್ಲಿ ಬಲಿ ಕೊಡುವಂಥ ಕೆಲಸವನ್ನ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾಡಿದ್ರು ಒಂದು ಆಪಾದನೆಯನ್ನು ಕೂಡ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ವಿಜೇಂದ್ರನ ಬದಲಾವಣೆ ಮಾಡಲೇಬೇಕು ಅನ್ನೋದು ಆಟಕ್ಕೆ ಬಿ.ಪಿ. ಹರೀಶ್ ಅವರು ಬಂದಿದ್ರು. ಈಗ ಬಿ.ಪಿ. ಹರೀಶ್ ಅವರಿಗೆ ಎಲ್ಲೊಂದು ಕಡೆ ಹೈಕಮಾಂಡ್ ನಾಯಕರು ನೋಟಿಸ್ ಅನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಂದರೆ 72 ಗಂಟೆ ಒಳಗಡೆ ನೀವು ಸಮಗ್ರವಾದಂಥ ಉತ್ತರವನ್ನು ಕೊಡಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಮುಖಾಂತರವಾಗಿ ಇನ್ನು ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಆಲ್ರೆಡಿ 2 ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಒಂದು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಅದ್ರ ಬಗ್ಗೆ ಯತ್ನಾಳ್ ಅವರು ಕ್ಯಾರೆ ಅಂದಿರಲಿಲ್ಲ. ಆದರೆ 2ನೇ ಬಾರಿ ಯಾವಾಗ ನೋಟಿಸ್ ಅನ್ನು ಜಾರಿ ಮಾಡಿದ್ರು ಅದರಿಂದ ಎಲ್ಲೋ ಒಂದು ಕಡೆ ಅವರು ವಿಚಲಿತರಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಿ.ಪಿ. ಹರೀಶ್ ಅವರಿಗೆ ಅವ್ರ ಜೊತೆಗಿದ್ದಂಥ ಶಾಸಕರಾಗಿರ್ತಕ್ಕಂಥ ಬಿ.ಪಿ. ಹರೀಶ್ ಅವರಿಗೂ ಕೂಡ ಈಗ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು. ಇದು ಯತ್ನಾಳ್ ಅವರ ಟೀಮ್ನ ಗೆ ನೋಟಿಸ್ ಕೊಡುವಂಥದ್ದು. ಮತ್ತೆ ಇವರ ಬೆಳವಣಿಗೆ ನೋಡಿದ್ರೆ ಇನ್ನು ವಿಜೇಂದ್ರ ಆಪ್ತ ಬಣದಲ್ಲಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಇಬ್ಬರು ಮಾಜಿ ಶಾಸಕರು, ಇವರಿಬ್ಬರಿಗೆ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಇಲ್ಲೊಂದು ಕಡೆ ತಮ್ಮ ನಾಯಕನನ್ನು ರಕ್ಷಣೆಯನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನ್ನ ಬದಲಾವಣೆ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಇಡೀ ರಾಜ್ಯದಂತ ಸಂಘಟನೆ ಸಭೆಗಳ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ತಮ್ಮ ಕಾರ್ಯತಂತ್ರವನ್ನು ಮಾಡ್ತಾ ಇದ್ರು. ಇದು ಎಲ್ಲ ಒಂದು ಕಡೆ ಪಕ್ಷಕ್ಕೂ ಕೂಡ ಇರುಸುಮುರುಸನ್ನು ತರಿಸ್ತಾ ಇತ್ತು. ಎಲ್ಲಾ ನಾಯಕರುಗಳು ಹಿರಿಯ ನಾಯಕರುಗಳು ಸುಮ್ಮನಿದ್ರು. ಎಂ ಪಿ ರೇಣುಕಾಚಾರ್ಯ ಮತ್ತೆ
ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಾತ್ರ ಸುಮ್ಮನೆ ಇರ್ತಿರಲಿಲ್ಲ. ಅವರದೇ ಆದಂಥ ಟೀಮನ್ನು ಕಟ್ಕೊಂಡು ರೆಬಲ್ ಟೀಮ್ಗೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ರು. ಇದು ಎರಡೂ ಬಣಗಳ ಸಂಘರ್ಷದಿಂದಾಗಿ ಸ್ವತಃ ಏನು ವಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಇದು ಆಹಾರವಾಗಿ ಪರಿಣಮಿಸಿತ್ತು. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಪಾರ್ಟಿಗೆ ಯಾರು ಕೂಡ ದೊಡ್ಡವರಲ್ಲ, ಪಕ್ಷ ಮುಖ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಹೈಕಮಾಂಡ್ ನಾಯಕರು ಈಗ MP ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿಗೂ ಕೂಡ ಈಗಾಗಲೇ ನೋಟಿಸನ್ನು ಜಾರಿ ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು, ಅಂದರೆ 72 ಗಂಟೆ ಒಳಗಡೆ ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ಶೋಕಾಸ್ ನೋಟಿಸನ್ನು ಜಾರಿ ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಪರ ಅಥವಾ ವಿರುದ್ಧವಾಗಿ ಮಾತಾಡಬಾರ್ದು ಅನ್ನೋ ಒಂದು ಖಡಕ್ ಸಂದೇಶವನ್ನು ರವಾನೆಯನ್ನು ಮಾಡಿದರೆ ಈ 3 ಜನ ನಾಯಕರುಗಳು ಸದ್ಯಕ್ಕೆ ಈ ಒಂದು ನೋಟಿಸ್ಗೆ ಇಲ್ಲ ಒಂದು ಕಡೆ ಬಹಳ ಬೇಸರ ಆದರೂ ಕೂಡ ಅದನ್ನ ಹೊರಗಡೆ ತೋರಿಸ್ಕೊಳ್ದೇನೆ ಕೇವಲವಾಗಿ ಈ ಒಂದು ನೋಟಿಸ್ನಿಂದ ನಮಗೆ ಸಂತೋಷ ಆಗಿದೆ, ಇದಕ್ಕೆ ಸಮಗ್ರವಾದಂಥ ಉತ್ತರವನ್ನು ನಾವು ಕೊಡ್ತೇವೆ, ಮತ್ತೆ ಯಾರೆಲ್ಲ ಪಕ್ಷ ವಿರೋಧವಾಗಿ ನಡ್ಕೊಂಡ್ರು, ಪಕ್ಷ ವಿರೋಧವಾಗಿ ಮಾತಾಡಿದ್ರು ಅವರೆಲ್ಲದ್ರ ಬಗ್ಗೆ ಕೂಡ ನಾವು ನೋಟಿಸ್ನಲ್ಲಿ ಉತ್ತರವನ್ನು ಕೊಡ್ತೇವೆ ಅನ್ನೋದು ಮಾತನ್ನು MP ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅದ್ರ ಜೊತೆಗೆ BP ಹರೀಶ್ ಅವರು ಮಾತಾಡಿರುವಂಥದ್ದು. ಇದು 3 ಜನರದ್ದು ಒಂದು ಕಡೆ ಆದರೆ ಇನ್ನು ಮತ್ತೊಂದು ಕಡೆ ಬಹಳಷ್ಟು ಕುತೂಹಲ ಕೆಡ ಮಾಡಿಕೊಟ್ಟಿದ್ದಂಥದ್ದು ಅಂತಂದ್ರೆ ಹಾಲಿ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತೆ ಮಾಜಿ ಹಾಲಿ ಶಾಸಕರಾಗಿರ್ತಕ್ಕಂಥ ಏನು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು. ಈ ಇಬ್ಬರು ನಾಯಕರು ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂಥವರು, ಬಿಜೆಪಿಯಿಂದ ಟಿಕೆಟ್ ಪಡೆದು ಏನು ಅಲ್ಲಿ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಮತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಟಿ ಸೋಮಶೇಖರ್ ಅವರು ಗೆದ್ದಿದ್ರು. ಅದಾದ ನಂತರವಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ದೇ ಇರುವಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಅಂತ ಸಂದರ್ಭದಲ್ಲಿ ಸಹಜವಾಗಿಯೇ ಏನು ಅಧಿಕಾರ ಇರುವಂಥ ಪಾರ್ಟಿ ಕಡೆಗೆ ಅವರು ಗುರುತಿಸಿಕೊಂಡ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿದ್ರು. ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಏನು ಬಹಿರಂಗವಾಗಿಯೇ ರಾಜ್ಯ ಬಿಜೆಪಿ ನಾಯಕರಿಗೆ ಈಗಾಗಲೇ ಎಷ್ಟು ಸೋಮಶೇಖರ್ ಹೇಳ್ತಾರೆ, ನಾನು ಬಿಜೆಪಿ ನಾಯಕರಿಗೆ ಇರಿಸುಮುರುಸನ್ನು ತರಿಸಿಲ್ಲ, ಮುಜುಗರವನ್ನು ತರಿಸುವಂಥ ನಡೆಯನ್ನು ತೋರಿಲ್ಲ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅವರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೇ ಇದ್ರೂ ಕೂಡ ಒಳ್ಳೊಳಗೆ ಸಭೆಗಳಾಗಿರ್ಬೋದು, ಉದಾಹರಣೆಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಬೈ ಎಲೆಕ್ಷನಲ್ಲೂ ಕೂಡ ಅವರು ಚನ್ನಪಟ್ಟಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರ ಪರವಾಗಿ ಕ್ಯಾಂಪೇನನ್ನು ಮಾಡಿದ್ದನ್ನು ಕೂಡ ಕಾಣಬಹುದಾಗಿದೆ. ಮತ್ತೆ DK ಶಿವಕುಮಾರ್ ಮತ್ತೆ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಜೊತೆಗೂ ಕೂಡ ಎಷ್ಟು ಸೋಮಶೇಖರ್ ಅವರು ಸಾಕಷ್ಟು ಬಾರಿ ಗುರುತಿಸಿಕೊಂಡಿರುವಂಥದ್ದು, ಮತ್ತೆ ಅವ್ರ ಜೊತೆ ಓಡಾಡುವಂಥದ್ದು, ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡುವಂಥದ್ದು, ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನು ಹೊಗಳುವಂಥದ್ದು, ಮತ್ತೆ ಕಾಂಗ್ರೆಸ್ನ ನಾಯಕರ ಜೊತೆ ಗುರುತಿಸಿಕೊಳ್ಳುವಂಥದ್ದು, ಮತ್ತೆ ಹೆಚ್ಚು ಓಡಾಟ ಅಂದರೆ ಬಿಜೆಪಿ ನಾಯಕರಿಗಿಂತ ಹೆಚ್ಚು ಕಾಂಗ್ರೆಸ್ ನಾಯಕರ ಜೊತೆಗೇನೆ ಓಡಾಡುವಂಥದ್ದು, ಮತ್ತೆ ಸದನದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಬೇಕಾದಂಥ ಎಸ್ ಟಿ ಸೋಮಶೇಖರ್ ಅವರು ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಇಲ್ಲ ಒಂದು ಕಡೆ ತಮ್ಮ ಪಕ್ಷದ ಬಿಜೆಪಿ ನಾಯಕರು ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿದ್ರು ಕೂಡ ಅದಕ್ಕೆ ಸಹಕಾರವನ್ನು ಕೊಡದೆ ಆಡಳಿತ ಪಕ್ಷಕ್ಕೆ ಸಹಕಾರವನ್ನು ಕೊಡೋದ್ರ ಮುಖಾಂತರವಾಗಿ ಹೋಗ್ತಾ ಇದ್ರು. ಮತ್ತೆ ಮುಖ್ಯವಾಗಿ ಏನು ಅಂತಂದ್ರೆ ಕಳೆದ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕ್ರಾಸ್ ವೋಟಿಂಗ್ ಅಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲೋ ಒಂದು ಕಡೆ ಮತ ಚಲಾವಣೆಯನ್ನ ಎಸ್ ಟಿ ಸೋಮಶೇಖರ್ ಅವರು ಮಾಡಿರುವಂಥದ್ದು. ಅದ್ರ ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಕ್ರಾಸ್ ವೋಟಿಂಗ್ ಅನ್ನು ಅಂದ್ರೆ ಮಾಡೋದಕ್ಕೆ ಅವರು ಗೈರಾಗಿದ್ರು. ಮತ್ತೆ ಎಲ್ಲೋ ಒಂದು ಕಡೆ ತಟಸ್ಥವಾಗಿ ತಮ್ಮ ನಿಲುವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಮತ್ತೆ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಪ್ರಮುಖವಾದಂತಹ ಕಾರಣಕರ್ತರು ಆದ್ರೂ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇತ್ತು. ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಸಾಕಷ್ಟು ದಿನಗಳ ಕಾಲ ಏನು ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರು ಕೂಡ ಕೂಲಂಕುಷವಾಗಿ ಕೂಡ ನೋಡ್ತಾ ಇದ್ರು. ಮತ್ತೆ ಇಲ್ಲ ಒಂದು ಕಡೆ ಯಾವ್ದಾದ್ರು ಮಾತಾಡಿದ್ರೆ ಅವ್ರ ವಿರುದ್ಧವಾಗಿ ಆ ಕ್ರಮವನ್ನು ಕೈಗೊಂಡಿಲ್ಲ, ಅವ್ರ ಪಕ್ಷ ವಿರೋಧಿಗಳು ಮತ್ತೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಂತವ್ರು ಅವ್ರ ವಿರುದ್ಧವಾಗಿ ನೀವು ಕ್ರಮವನ್ನು ಕೈಗೊಳ್ಳಬಹುದಾಗಿತ್ತಲ್ಲ, ನಮ್ಮ ಮೇಲೆ ಯಾಕೆ ನೀವು ಗದ ಪ್ರಹಾರ ಮಾಡ್ತಿರೋ ಒಂದು ಪ್ರಶ್ನೆಯನ್ನ ಸಹಜವಾಗಿಯೇ ರಾಜ್ಯದ ಕೆಲ ರೆಬಲ್ ನಾಯಕರಾಗಿರ್ಬೋದು, ಕೆಲ ನಾಯಕರುಗಳು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ರು. ಇದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ಇದೀಗ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಇವರಿಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ಅಂತಿಮವಾಗಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಶೋಕೇಶ್ ನೋಟಿಸ್ ಜಾರಿ ಮಾಡೋದ್ರ ಮುಖಾಂತರವಾಗಿ 72 ಗಂಟೆ ಒಳಗಡೆ ಉತ್ತರವನ್ನು ಕೊಡಬೇಕು ಅನ್ನೋ ಸೂಚನೆಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ರವಾನೆಯನ್ನ ಮಾಡಿದ್ದಾರೆ. ಇದು ಕೇವಲವಾಗಿ ಬರೀ ಬೆದರಿಕೆಗೆ ಮಾತ್ರನ ಅಥವಾ ಇದನ್ನ ಶೋಕಾಸ್ ನೋಟಿಸ್ ಅನ್ನುವಂಥದ್ದು ಅಂತಿಮವಾಗಿ ಅದು ಅನುಷ್ಠಾನವಾಗಿ ಅದು ಸಂಬಂಧಪಟ್ಟಂತ ತಕ್ಕವಾದಂಥ ಶಿಕ್ಷೆ ಮತ್ತೆ ತಕ್ಕವಾದಂಥ ಕ್ರಮ ಆಗುತ್ತಾ ಅನ್ನೊಂದು ಪ್ರಶ್ನೆ ಯಾಕಂದ್ರೆ ಉದ್ಭವ ಆಗಿರುವಂಥದ್ದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಕೂಡ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಜೊತೆ ಹೆಚ್ಚು ಗುರುತಿಸಿಕೊಂಡಂಥವ್ರು, ಮತ್ತೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳೋದ್ರ ಮುಖಾಂತರವಾಗಿ ಬಿಜೆಪಿಗೆ ಇರಿಸುಮುರುಸು ತರಿಸುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ನಡೆದುಕೊಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟರು ಕೂಡ ಅದು ಪ್ರಯೋಜನ ಆಗಲಿಲ್ಲ. ರಾಜ್ಯ ಮಟ್ಟದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ರು ಕೂಡ ಅದು ಸಫಲ ಆಗಿರಲಿಲ್ಲ. ಈಗ ಹೈಕಮಾಂಡ್ ನಾಯಕರೇ ಈಗ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ನೋಟಿಸ್ನಿಂದಾದ್ರೂ ಏನು ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧವಾಗಿ ಕ್ರಮ ಆಗೋದ್ರ ಮುಖಾಂತರವಾಗಿ ಅವ್ರನ್ನ ಉಚ್ಚಾಟನೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ತೋರ್ತಾರ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಉಚ್ಚಾಟನೆ ಅನ್ನುವಂಥ ಪದವನ್ನು ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ ರಾಜ್ಯದ ಬಿಜೆಪಿ ನಾಯಕರನ್ನೇ ಈ ಒಂದು ಪದೇ ಹೇಳ್ತಾ ಇದ್ರು. ಯಾಕಂದ್ರೆ ಕಾಂಗ್ರೆಸ್ ಜೊತೆ ಅವ್ರನ್ನ ಉಚ್ಚಾಟನೆ ಮಾಡದೆ ಎಷ್ಟು ದಿನಗಳ ಕಾಲ ನಾಯಕರು ಅವ್ರನ್ನ ಇರಿಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಸಹಜವಾಗಿ ಸಾಕಷ್ಟು ಬಾರಿ ಹೇಳ್ತಾ
ಹೇಳ್ತಾ ಇದ್ರು. ಆ ಕಾರಣಕ್ಕೋಸ್ಕರವಾಗಿ ಈಗ ಹೈಕಮಾಂಡ್ ನಾಯಕರು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ನೋಟಿಸ್ ಮುಖಾಂತರವನ್ನಾದರೂ ಅವರಿಬ್ಬರನ್ನ ಉಚ್ಚಾಟನೆ ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ, ಪಕ್ಷದ ವಿರುದ್ಧವಾಗಿ ನಡೆದುಕೊಂಡಂಥವ್ರಿಗೆ ತಕ್ಕವಾದಂಥ ಒಂದು ಕ್ರಮ ಆಗುತ್ತೆ ಅನ್ನೋ ಸಂದೇಶವನ್ನು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರು ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಬಹುಶಃ ಈ ಒಂದು ತಿಂಗಳು ಅಂದರೆ ಮಾರ್ಚ್ ಕೊನೆಯ ದಿನಗಳಲ್ಲಿ ಇಲ್ಲ ಒಂದು ಕಡೆ ಈ ಇಬ್ಬರು ನಾಯಕರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಹೈಕಮಾಂಡ್ ನಾಯಕರು ಈಗ ಇಬ್ಬರಿಗೂ ಕೂಡ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ಒಂದು ನೋಟಿಸ್ಗೂ ಕೂಡ ಸಮಗ್ರವಾಗಿ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಇಬ್ಬರು ನಾಯಕರು ಕೂಡ ಹೇಳಿರುವಂಥದ್ದು. ಹೀಗಾಗಿ ಉತ್ತರ ಅಲ್ಲದಲ್ಲಿ ಏನಿರುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಉತ್ತರವನ್ನು ಪರಿಶೀಲನೆ ಮಾಡುವಂತಹ ಕೇಂದ್ರದ ಶಿಸ್ತು ಸಮಿತಿ ಅಂತಿಮವಾಗಿ ಏನು ನಿರ್ಧಾರವನ್ನು ಇವರಿಬ್ಬರ ವಿಚಾರದಲ್ಲಿ ತೋರುತ್ತೆ ಅಂತ ಕೂಡ ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಎಂ ಪಿ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿ ಪಿ ಹರೀಶ್ ಅಂದರೆ ಎರಡೂ ಬಣಕ್ಕೆ ಅಂದರೆ ವಿಜೇಂದ್ರ ಅವರ ಬಣಕ್ಕೂ ಆಗಿರ್ಬೋದು ಮತ್ತು ಯತ್ನಾಳ್ ಅವರ ಬಣಕ್ಕೂ ಕೂಡ ನೋಟಿಸನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಹೈಕಮಾಂಡ್ ನಾಯಕರು ಒಂದು ಸಂದೇಶವನ್ನು ರವಾನೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಬಣ ಸಂಘರ್ಷ ಅನ್ನುವಂಥದ್ದು ಇರಬಾರ್ದು, ಎಲ್ಲರೂ ಕೂಡ ಪಾರ್ಟಿಗೋಸ್ಕರ ಕೆಲಸವನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದೆ. ಹೀಗಾಗಿ ಹೈಕಮಾಂಡ್ನ ಈ ಒಂದು ನೋಟಿಸ್ನಿಂದಾಗಿ ಯಾವ ರೀತಿಯಾಗಿ ಈ ಮೂರು ಜನ ನಾಯಕರುಗಳು ಮುಂದಿನ ದಿನಗಳಲ್ಲಿ ನಡೆದುಕೊಳ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಶಿಸ್ತು ಸಮಿತಿ ಮುಖಾಂತರವಾಗಿ ಶೋಕಾಸ್ ನೋಟಿಸ್ ಜಾರಿ ಮಾಡೋದ್ರ ಮುಖಾಂತರವಾಗಿ ಈಗ ಸಂದೇಶವನ್ನು ರವಾನೆಯನ್ನು ಮಾಡಿದ್ದಾರೆ. ಈ ಒಂದು ಸಂದೇಶ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ಯಾವ ರೀತಿಯಾಗಿ ಮತ್ತೊಂದು ಹಂತಕ್ಕೆ ತೀರ್ಕೊಳ್ಳುತ್ತೆ ಅನ್ನೋದು ಕೂಡ ಈಗಾಗಲೇ ಪ್ರಶ್ನೆ ಆಗಿರುವಂಥದ್ದು. ಮತ್ತೆ ಈಗಲಾದರೂ ಕೂಡ ಈ ಒಂದು ಶೋಕಾಸ್ ನೋಟಿಸ್ ಜಾರಿಯಿಂದ ಆದರೂ ಇನ್ನು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ಇರತಕ್ಕಂಥ ಗೊಂದಲಗಳು ನಿವಾರಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.